ವಿಷಯ ಏನಂತಂದ್ರೆ ಈ ಅಡ್ಡ ಮತದಾನದ ವಿಚಾರ ಇನ್ನೂ ಕೂಡ ಬಿಟ್ಟೇನೆಂದರೆ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಹಾಗೆ ಮುಂದುವರಿತಾನೆ ಇದೆ. ವಿಜೇಂದ್ರ ಅವರು ರೀಸೆಂಟ್ಲಿ ಬೀದರ್ ಕಡೆ ಹೋದಂಥ ಟೈಮ್ನಲ್ಲಿ ಈ ಅಡ್ಡ ಮತದಾನದ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ. ಕೂಬಾ ಅವರು ವಿಜೇಂದ್ರ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರಂತೆ. ವಿಜೇಂದ್ರ ಅವರಿಗೆ ಕೂಬಾ ಬರೆದಂತಹ ಪತ್ರದಲ್ಲಿ ಏನಿತ್ತು ಅನ್ನುವಂಥದ್ದು ಈಗ ಮ್ಯಾಟರ್ ಆಗ್ತಾ ಇದೆ. ವಿಜೇಂದ್ರ ಅವರಿಗೆ ಗೌಪ್ಯ ಪತ್ರ ಬರೆದಿದ್ದು ಭಗವಂತ್ ಕೂಬಾ ಅವರು, ಮಾಜಿ ಕೇಂದ್ರ ಸಚಿವರು. ಪರಿಷತ್ ಚುನಾವಣೆಯ ಅಡ್ಡ ಮತದಾನಕ್ಕೆ ಅವರು ಈ ಪತ್ರದ ಮುಖೇನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಡ್ಡ ಮತದಾನ ಮಾಡಿದವರನ್ನ ಪಕ್ಷದಿಂದ ಉಚ್ಚಾಟಿಸಿಬಿಡಬೇಕು, ಯಾವುದೇ ಕಾರಣಕ್ಕೂ ಮುಲಾಜಿಟ್ಕೋಬೇಡಿ ಅಂತ ಆ ಪತ್ರದಲ್ಲಿ ಅವರು ತಿಳಿಸಿದರಂತೆ. ಮುಂದುವರೆದ ಭಾಗವಾಗಿ ದ್ರೋಹ ಬಗೆದವರನ್ನ ಕ್ಷಮಿಸೋದು ದೊಡ್ಡ ಅಪರಾಧ. ಅವರನ್ನ ನೀವು ಇವತ್ತು ಕ್ಷಮಿಸಿದ್ರೆ ಮುಂದೆ ಇನ್ನೂ ದೊಡ್ಡ ತಪ್ಪುಗಳಾಗ್ತಾ ಹೋಗುತ್ತೆ ಅವರಿಂದ. ಪಕ್ಷದ ಜವಾಬ್ದಾರಿ ಇರೋರು ಯಾವುದೇ ಕಾರಣಕ್ಕೂ ಇದನ್ನ ಮನ್ನಿಸಬಾರದು, ಕ್ಷಮಿಸಬಾರದು ಅಂತ ಆ ಪತ್ರದಲ್ಲಿ ಅವರು ಹೇಳಿದ್ರಂತೆ. ಇನ್ನು ಇದೇ ಸಂದರ್ಭದಲ್ಲಿ 2024 ಲೋಕಸಭೆ ಚುನಾವಣೆಯ ಅಸಮಾಧಾನವೂ ಕೂಡ ಪ್ರಸ್ತಾಪ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರು, 2024 ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಅಸಮಾಧಾನ ಆಯಿತು. ಅದೇ ಪಕ್ಷದ ಶಾಸಕರಾಗಿದ್ದಂಥ ಚೌಹಾಣ್ ಅವರು ಯಾವುದೇ ಕಾರಣಕ್ಕೂ ಕೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಪಕ್ಷದ ಅಧ್ಯಕ್ಷರು ಕಾಲು ಹಿಡ್ಕೊಂಡ್ಬಿಟ್ರು ವೇದಿಕೆ ಮೇಲೆ. ಈ ರೀತಿ ಆಗ್ತಾ ಇದೆ, ಇಂಥವ್ರಿಗೆ ಟಿಕೆಟ್ ಕೊಡಲೇಬೇಡಿ, ಅಂಥವ್ರಿಗೆ ನೀವು ಟಿಕೆಟ್ ಕೊಟ್ರಿ ಅಂದರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ರು. ಆ ಅಸಮಾಧಾನದ ಪ್ರಸ್ತಾಪವೂ ಕೂಡ ಆಗಿದೆ ಇಲ್ಲಿ. ಈ ಅಡ್ಡ ಮತದಾನ ಆದಮೇಲೆ ಇವರು ಬರೆದಂಥ ಪತ್ರದಲ್ಲಿ ಅವತ್ತು ನೀವೇನಾದರೂ ಕ್ರಮ ಕೈಗೊಂಡಿದ್ದಿದ್ರೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಿರ್ಲಿಲ್ಲ. ಸೊ ಅವತ್ತು ನೀವು ಕ್ರಮ ಕೈಗೊಳ್ಳದೇ ಇರೋದೇ ಈಗ ಈ ಅಡ್ಡ ಮತಕ್ಕೆ ಕಾರಣ ಆಗ್ತಾ ಇದೆ ಅಂತ ಕೂಬಾ ಅವರು ಹೇಳ್ತಾ ಇದ್ದಾರೆ, ಆ ಪತ್ರದಲ್ಲಿ ಹೇಳ್ತಾ ಇದ್ದಾರಂತ ಆ ರೀತಿ. ಸೊ ಬಿಜೆಪಿ ನಾಯಕರಿಗೆ ಇದು ಆತ್ಮಾವಲೋಕನದ ಸಮಯ ಅಂತಾನೂ ಕೂಡ ಅವ್ರು ಹೇಳಿದಾರಂತೆ. ಈಗಲಾದರೂ ಆತ್ಮಾವಲೋಕನ ಮಾಡ್ಕೊಳ್ಳಿ, ನೀವು ಈಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾವಾಗಲೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲಲ್ಲಿ ಪತ್ರದಲ್ಲಿ ಅವರು ತಿಳಿಸಿದಾರಂತೆ. 3 ವರ್ಷಗಳಿಂದ ಕಾಂಗ್ರೆಸ್ನ ಜೊತೆಗೆ ಕೆಲ ಶಾಸಕರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ನಾಯಕರೇ. ಇದನ್ನು ನೀವು ಗಮನಿಸಬೇಕು, ಗಮನಿಸಿ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಕೂಬಾ ಅವರು ಆ ಪತ್ರದಲ್ಲಿ ಹೇಳಿದಾರಂತೆ. ಇನ್ನು 2028ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದರೆ ಈಗಲೇ ಕ್ರಮ ತಗೊಳ್ಳೋದು ಬಹಳ ಅಗತ್ಯ ಇದೆ ಅಂತಾನು ಕೂಡ ಅವ್ರು ಹೇಳಿದಾರಂತೆ. 2024ರಲ್ಲಿ ಏನು ಪ್ರಮಾದ ಆಯಿತು, ಅವಾಗ ನೀವು ಕ್ರಮ ತಗೊಳ್ಳಿಲ್ಲ, ಅದರ ಪರಿಣಾಮ ಈಗ ಅಡ್ಡ ಮತದಾನ ಆಗಿದೆ. ಈಗಲೂ ನೀವು ಕ್ರಮ ತಗೊಳ್ಳಿಲ್ಲ ಅಂತಂದರೆ 2028ಕ್ಕೆ ಇನ್ನೂ ಅನಾಹುತಗಳಾಗುತ್ತೆ. ಸೊ 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಇಂಥವ್ರ ವಿರುದ್ಧ ನೀವು ಈಗಲೇ ಕ್ರಮ ತಗೊಳ್ಳಿ ಅಂತ ಕೂಬಾ ಅವರು ಹೇಳ್ತಿದ್ದಾರಂತೆ ಆ ಪತ್ರದಲ್ಲಿ. ಪಕ್ಷ ವಿರೋಧಿಗಳನ್ನು ಮುಲಾಜಿಲ್ಲದೆ ಹೊರಹಾಕಿ ನಿಷ್ಠಾವಂತರಿಗೆ ಅವಕಾಶ ಕೊಡಿ ಅಂತ ಗೌಪ್ಯ ಪತ್ರದ ಮೂಲಕ ಭಗವಂತ ಕೂಬಾ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಈಗ ಕೂಬಾ ಬರೆದಿರುವಂತಹ ಈ ಪತ್ರಕ್ಕೆ ಬಿಜೆಪಿಯ ಮುಖ್ಯಸ್ಥರು ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ, ನಂಬರ್ 1. ಆಮೇಲೆ ಇವರೆಲ್ಲ ಪ್ರಸ್ತಾಪ ಮಾಡಿರುವಂಥ ವಿಚಾರಗಳೇನಿದೆಯಲ್ಲ, ಆ ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳಿಗೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಸಿಗುತ್ತೆ, ಆ ಮಾನ್ಯತೆಯ ಪ್ರಕಾರವಾಗಿ ಇಂಥವ್ರ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಹಾಗಿದ್ರೆ ವಿಜೇಂದ್ರ ಅವರು ಬೀದರ್ಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಗುಸುಗುಸು ಗೋವಿಂದಣ್ಣ ಅವರಿಗೆ ಇನ್ನೂ ಏನೆಲ್ಲ ವಿಚಾರಗಳು ಸಿಕ್ಕಿದೆ ಮೂಲಗಳಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಬಹುಶಃ ವೀರೇಂದ್ರ ಅವ್ರ ಹತ್ರ ಅವರು ಶೇರ್ ಮಾಡಿರ್ಬೋದು. ಆ ವೀರೇಂದ್ರ ಅವ್ರ ಹತ್ರ ಶೇರ್ ಮಾಡಿರುವಂಥ ವಿಚಾರವನ್ನು ವೀರೇಂದ್ರ ಅವರು ನಮ್ಮ ಮುಂದೆ ಶೇರ್ ಮಾಡ್ತಾರೆ ಅನ್ನುವಂತಹ ಒಂದು ದಟ್ಟವಾದ ವಿಶ್ವಾಸ ನನ್ನಲ್ಲಿ. ಏನು ವೀರೇಂದ್ರ, ನೀವು ವಿಶ್ವಾಸ ಸರಿಯಾಗಿದೆ. ಹಾಗಿದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಮೂಲ ಪ್ರಶ್ನೆ ಏನಂತಂದ್ರೆ ವೀರೇಂದ್ರ, ಈಗ ಬಿಜೆಪಿಯಲ್ಲಿ BYV ಬಣ, R ಅಶೋಕ್ ಬಣ, ಅವ್ರದೊಂದು ಬಣ, ಇವ್ರದೊಂದು ಬಣ, ಕೋರ್ ಏರಿಯಾಗಳಲ್ಲೂ ಬಣ. ಹಿಂಗಾದ್ರೆ ಬಿಜೆಪಿ ಕತೆ ಏನ್ರಿ? ಇವ್ರಿಗೇನು ಸೀರಿಯಸ್ ಆಗಿ ವಿಚಾರ ಮಾಡ್ತಾ ಇಲ್ವಾ ಅಂತ? ಪಾಟೀಲ್ರೆ, ಇದೇನು ಇವತ್ತು ನಿನ್ನೆ ಕತೆನಾ ಅಥವಾ ಹೊಸ ಕತೆನಾ? ನೀವು ಯಾವತ್ತಿಂದ ನೋಡ್ಕೊಂಡ್ ಬಂದಿದ್ದೀರಿ. ಆಮೇಲೆ ಬರೀ ಬಿಜೆಪಿ ಒಂದೇ ಪಕ್ಷದ ಕತೆನಾ ಇದು? ನೀವು ಕಾಂಗ್ರೆಸ್ ಕಡೆ ನೋಡಿ, JDS ಕಡೆ ನೋಡಿ, ಬೇರೆ ಬಹಳ ದೂರ ಹೋಗ್ಬಿಡಿ. ಈಗ ಬೀದರ್ ಕರ್ನಾಟಕದ ಕಿರೀಟದಂತಿರುವಂತ ಜಿಲ್ಲೆ, ಹೌದಾ? ಇದು ಬಿಜೆಪಿ ಅಲ್ಲ, ಇದು ಕರೆಕ್ಟ್ ನೀವು ಹೇಳಿದ ಹಾಗೆ JDS ನಲ್ಲೂ ಬಣಗಳು, ಕಾಂಗ್ರೆಸ್ ನಲ್ಲೂ ಬಣಗಳು. ಎಸ್, ಯು ಕ್ಯಾನ್. ಈಗ ಅಲ್ಲೇ ಪಕ್ಕ ಜಿಲ್ಲೆಗೆ ಹೋಗಿ, ಬೀದರ್ ಪಕ್ಕ ನಮ್ಮ ಗುಸುಗುಸು ಗೋವಿಂದಣ್ಣವರು ಬೀದರಿಗೆ ಹೋಗಿದ್ರು ನೆನ್ನೆ ಕೋರ್ ಕಮಿಟಿ ಸಭೆ ಒಳಗೆ. ಏನೇನಾಯ್ತು ಅಂತ ತಿಳ್ಕೊಳಕ್ ಹೋಗಿದ್ರಲ್ಲ, ಹಂಗೆ ಪಕ್ಕ ಜಿಲ್ಲೆಗೂ ಎಲ್ಲ ಓಡಾಡ್ಕೊಂಡ್ ಬಂದಿದ್ದಾರೆ ಅವರು. ಅಲ್ಲಿ ಯಾದಗಿರಿ, ಹೌದಾ? ಅಲ್ಲಿ JDS ಅಲ್ಲಿ ಶರಣಗೌಡ ಕಂದಕೂರ್ ಅಂತ ನಾಯಕರಿದ್ದಾರೆ, MLA. ಅವರೊಂದು ಹೋರಾಟ ಕೊಟ್ರು, ಏನಂತ, ತುಂಗಭದ್ರ ಉಳಿಸಿ ಹೋರಾಟ ಅಂತ ಹೇಳಿ. ಇಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಹೋದ್ರು ಸೀದಾ ಅಲ್ಲಿಗೆ. ಅವರೇ ಮುಂದಾಳತ್ವ ತಗೊಂಡ್ರು. ಶರಣಗೌಡ ಕಂದಕೂರ್, ನಾನು ಮಾಡ್ತೀನಿ, ಇದು ನಮ್ಮ ಈ ಭಾಗದ ಒಂದು ಸಮಸ್ಯೆ, ಸೊ ಅವರಿಗೂ ಇರುತ್ತಲ್ಲ, ನಾನು ಒಬ್ಬ ಲೀಡರ್ ಆಗಿ ಎಮರ್ಜ್ ಆಗಬೇಕು ಅಂತೇಳಿ. ಸೊ ಇವ್ರು ಹೋಗಿ ಅದನ್ನು
ಹೈಜಾಕ್ ಮಾಡಿಬಿಟ್ರು ಅಂತೇಳಿ ಶರಣಗೌಡ ಕಂದಕೂರಿಗೆ ಬೇಸರ ಆಯಿತು ಅಂತೇಳಿ ಅಲ್ಲಿನ JDS ಮೂಲಗಳೇ ಹೇಳ್ತಾ ಇದ್ವು ಆಯಿತಾ. ಈ ರೀತಿ ಇರುವಾಗ ನಿಮಗೆ ಬಣ ರಾಜಕಾರಣ ಅನ್ನೋದು ನಾ ಹೇಳ್ದಲ್ಲ BJPಯಲ್ಲೂ ಏನು ಹೊಸ್ತಲ್ಲ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಯಡಿಯೂರಪ್ಪನವ್ರದ್ದೊಂದು ಬಣ, ಅನಂತಕುಮಾರ್ ಬಣ, ಈಶ್ವರಪ್ಪನವ್ರ ಬಣ ನಾವೇ ಎಲ್ಲ ರಿಪೋರ್ಟ್ ಮಾಡಿದ್ವಲ್ಲ, ಹೌದಾ. ಇದು ಕಾಂಗ್ರೆಸ್ಸಲ್ಲೂ ಇದೆ, JDS ಅಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಇಲ್ಲೇನಂದ್ರೆ ಈಗ ಭುಗಿಲೆದ್ದಿದೆ. ಯಾಕಂದ್ರೆ ಈ ಕ್ರಾಸ್ ಓಟ್ ಆದ್ಮೇಲೆ ಪಾಟೀಲ್ರೆ, ಈಗ ಹೋದ ಕಡೆ ಬಂದ ಕಡೆ ಎಲ್ಲ ಏನು ಬಿಟ್ಟರು ಈ ಕ್ರಾಸ್ ಓಟಿನ ಆಣೆ ಪ್ರಮಾಣ ಮತ್ತೊಂದು ಮಗದೊಂದೆಲ್ಲ ಮಾತಾಡಿದ್ರಲ್ಲ, ಅದು ಬೆನ್ಬಿಡ್ತಾ ಇಲ್ಲ ಅನ್ನೋದಿಲ್ಲೇ ಹೈಲೈಟು. ಅಲ್ಲಿ ಪಾಪ ನೋಡಿ, ಅಲ್ಲೇ ಬೀದರ್ಲೇ ನೀವು ತಗೊಳ್ಳಿ, ಬೇರೆ ಎಲ್ಲೂ ಬೇಡ. ಎಷ್ಟೋ ಜನ ಅಲ್ಲಿಯ ಕಾರ್ಯಕರ್ತರೇ ಹೇಳ್ತಿರ್ತಾರೆ, ನಾವೆಲ್ಲ ಪಕ್ಷ ಅನ್ಲಿ ಬಡ್ದಾಡ್ತೀವಿ, ಈ ನಾಯಕರು ಬಣ ಅಂತಲಿ ಮಾಡ್ಕೊಂಡು ನನ್ನ ಪ್ರತಿಷ್ಠೆ, ನನ್ನನ್ನು ಸೋಲ್ಸಿದ್ರು ಅವರು, ನನ್ನನ್ನು ಸೋಲ್ಸಕ್ಕೆ ಬಂದರು, ನನಗೆ ಟಿಕೆಟ್ ಕೊಡ್ಬೇಡಿ ಅಂತಲಿ ಕಾಲಿಗೆ ಬಿದ್ದರು, ಇದನ್ನೆಲ್ಲ ಹೇಳ್ಕೊಂಡು ಓಡಾಡ್ತಾರೆ. ಇದೇ ಮಾಡ್ತಾ ಹೋಗ್ಬಿಟ್ರೆ 28ಕ್ಕೂ ನಮ್ಮ ಪರಿಸ್ಥಿತಿ ಇದೇ ಆಗುತ್ತೆ ಅಂತ ಅಲ್ಲಿ ಕಾರ್ಯಕರ್ತರೇ ಹೇಳ್ತಾರೆ. ಹಿಂಗಿರೋ ಪರಿಸ್ಥಿತಿಯಲ್ಲಿ ನಿನ್ನೆ ಕೋರ್ ಕಮಿಟಿಯಲ್ಲಿ ಯಾವ ಲೆವೆಲಿಗೆ ತಾರಕಕ್ಕೆ ಹೋಗಿದೆ ಅಂದ್ರೆ ಅದು ರಾಜ್ಯಾಧ್ಯಕ್ಷರ ಎದುರುಗಡೆನೆ. ಈಗ ನಾವು ಕೋರ್ ಕಮಿಟಿ ಬೆಂಗಳೂರಲ್ಲಾದಾಗ, ಡೆಲ್ಲಿಯಲ್ಲಿ ಕೋರ್ ಕಮಿಟಿ ಆದಾಗ್ಲೂ ಕೂಡ ಈವನ್ ಯಡಿಯೂರಪ್ಪನವರು, ಅನಂತಕುಮಾರ್, ಈಶ್ವರಪ್ಪನವರು, ಸದಾನಂದಗೌಡರೆಲ್ಲ ಕೂತಾಗ ಯಾವ ಲೆವೆಲಿಗೆ ತಾರಕಕ್ಕೆ ಹೋಗಿತ್ತು ಗಲಾಟೆ ಅಂದ್ರೆ ಹೇಳ್ತೀನಿ ಕೇಳಿ. ಅಂದ್ರೆ ಕೋರ್ ಕಮಿಟಿಯನ್ನೇ ಅಲ್ಲೇ ಸಭಾತ್ಯಾಗ ಮಾಡಿ ಎದ್ದು ಹೋದ ಘಟನೆಗಳು ನಡೆದಿದೆ, ಗಲಾಟೆ ನಡೆದು. ಆದ್ರೆ ಒಂದೊಂದು ಡಿಸ್ಟಿಕ್ ಕೋರ್ ಕಮಿಟಿಯಲ್ಲೂ ಕೂಡ ಇವತ್ತು ಅಲ್ಲೇ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ 2 ಬಣಗಳ ನಾಯಕರು ಆರೋಪ ಪ್ರತ್ಯಾರೋಪ, ಮಾತಿನ ಚಕಮಕಿ, ವಾಕ್ಸಮರ, ಗಲಾಟೆ ಹಂತಕ್ಕೆ ಹೋಗುತ್ತೆ ಅಂದ್ರೆ ಗೋವಿಂದಣ್ಣರೇ ಸುಸ್ತಾಗಿ ಎದ್ದು ಬಂದ್ಬಿಟ್ರು ಅಂತ ಆ ಕೋರ್ ಕಮಿಟಿಯಿಂದ ಕಡೆಗೆ ನಮ್ಮ ಗುಸುಗುಸು ಗೋವಿಂದಣ್ಣ ಸಭಾತ್ಯಾಗ ಮಾಡಿದ್ರು ಅಲ್ಲಿಂದ. ಆ ಲೆವೆಲ್ಲಿಗೆ ಹೋಗಿದೆ ಅಲ್ಲಿ ಕಿತ್ತಾಟ ಅನ್ನೋದು. ಅದೇ ಸೂಫಿ ಸಂತರ ನಾಡಿನ ಮೂಲಗಳ ಮಾಹಿತಿ. ಆಯ್ತು, ಇದು ಕನ್ಕ್ಲೂಷನ್ ಯಾವಾಗ? ಇದು ಒಂದು ಪ್ರಶ್ನೆ ಆಗುತ್ತೆ. ಈಗ ಬಿಜೆಪಿಯಲ್ಲಿ ಅವ್ರದೊಂದು ಬಣ, ಇವ್ರದೊಂದು ಬಣ, ಈ ಕಾಂಗ್ರೆಸ್ JDS ವಿಚಾರ ನಾವು ಮಾತಾಡ್ತಾ ಇದ್ವಿ. ಈಗ ಬಿಜೆಪಿಯವರು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಮಯ ಅಂತ ಖೂಬಾ ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ವೈಯಕ್ತಿಕ ವಿಚಾರಗಳನ್ನು ತಗೊಂಡ್ಬಂದಿದ್ದಾರೆ. ನೋಡಿ, 2024 ಹಿಂಗೆ ಮಾಡಿದ್ರು ಇವರು. ನಿಮ್ಗೆ ಅವಾಗಲೇ ಹೇಳಿದೆ ನಾನು, ನೀವು ಕ್ರಮ ತಗೊಳ್ಳಿ ಸಾರ್ ಅಂತಂದ್ರೆ ತಗೊಳ್ಳಿಲ್ಲ, ಸುಮ್ಮನೆ ಕೂತ್ಕೊಂಡ್ರಿ. ಈಗ ಅಡ್ಡಮತದಾನ ಮಾಡ್ತಿದ್ದಾರೆ ಅವರು. ಇಂಥವ್ರನ್ನ ಹಿಂಗೆ ಕೈ ಬಿಟ್ರಿ ಅಂದ್ರೆ ಮುಂದೆ 2028ಕ್ಕೆ ನಾವು ಬಿಜೆಪಿ ಬಂದಂಗೆ ಲೆಕ್ಕ ಅಂತ ಖೂಬಾ ಅವರು ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊತಾ ಇದ್ದಾರೆ. ನೀವು ಖೂಬಾ ಅವರ ಮನಸ್ಸಿನ ನೋವು ಹೇಳಿದ್ರಿ ಅಲ್ವಾ, ಅದು ಒಂದು ಆಯಾಮ ಪಾಟೀಲ್ರೆ. ಇನ್ನೊಂದು ಆಯಾಮ ಇದೆ, ಅದಕ್ಕೆ ಏನ್ ಗೊತ್ತಾ, ಖೂಬಾ ಅವರು ಹೇಗೆ ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊತಾ ಇದಾರೋ, ಈ ಕಡೆ ಈಗ ವಿಜೇಂದ್ರ ಅವರು ಅವರ ಆಪ್ತ ಮೂಲಗಳು ಏನ್ ಹೇಳ್ತಿದೆ ಗೊತ್ತಾ, ಅವ್ರು ಹೇಳಿದ ಕೂಡಲೇ ಯಾವತ್ತು ಖೂಬಾ ಅವ್ರು ದೂರು ಕೊಟ್ರೋ 1 ಅಲ್ಲ 2 ಅಲ್ಲ 10 ಸಭೆ ಮಾಡಿದ್ವಿ ನಾವು. ಇವ್ರ ಮೂಲಗಳ ಮಾಹಿತಿ. ಈಗ ನೀವು ಹೇಳಿದ ಒಂದು ಆಯಾಮ, ನಾವು ಇನ್ನೊಂದು ಆಯಾಮ ಕೊಡೋಣ, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಅವ್ರು ಹೇಳೋದು 10 ಸಭೆ ಮಾಡಿದ್ವಿ, 10 ಸಭೆಯಲ್ಲೂ ಕೂಡ ಯಾರ್ಯಾರು ಪಕ್ಷದ್ರೋಹದ ಮಾಡಿದ್ರು, ಯಾರ್ಯಾರು ಪ್ರಚಾರ ಮಾಡಿದ್ರು, ಯಾರ್ಯಾರು ಪ್ರಚಾರಕ್ಕೆ ಬರಲಿಲ್ಲ. ಈಗ ಪ್ರಭು ಚವ್ಹಾಣ್ ಅವ್ರು ಪ್ರಚಾರಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ವಿಜೇಂದ್ರ ಅವ್ರು ಹೇಳೋದು, ನಾನು ಹೇಳಿದ್ದೆ ಅವರಿಗೆ ನೀವು ಪ್ರಚಾರ ಮಾಡಿ ಅಂತ ಹೇಳಿದ್ದೆ, ಆದ್ರೂ ಮಾಡಿಲ್ಲ. ಸರಿ ಆಯ್ತು, ಆಮೇಲೆ ಏನು ಮಾಡಬೇಕು? ಅವರ ಜವಾಬ್ದಾರಿ ಏನು? ಒಂದು ರಿಪೋರ್ಟ್ ಕಳಿಸ್ಬೇಕು ಹೈಕಮಾಂಡ್ಗೆ. ಅವರೊಂದು ರಿಪೋರ್ಟ್ ಕಳಿಸಿದ್ದಾರೆ. ಆಕ್ಷನ್ ತೆಗೆದುಕೊಳ್ಬೇಕಾದ ಜವಾಬ್ದಾರಿ ಯಾರ್ದು? ಶಾಸಕರ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಕ್ಷನ್ ತಗೊಳಕ್ ಬರಲ್ಲ, ಅದು ಹೈಕಮಾಂಡೇ ತಗೋಬೇಕು. ಹಿಂಗಾಗಿ ಆಕ್ಷನ್ ತೆಗೆದುಕೊಳ್ದಿರೋದು ಹೈಕಮಾಂಡ್. ಈಗ ಬಿಜೆಪಿ ಹೈಕಮಾಂಡ್ ಆಕ್ಷನ್ ತಗೊಂಡಿಲ್ಲ ಅಂತ ಅವ್ರು ಹೇಳ್ತಿರೋದು. ಖೂಬಾ ಅವರು ಪತ್ರಗಳ ಮೂಲಕ ಸರಣಿಯಾಗಿ ಅವ್ರು ಏನೆಲ್ಲ ಹೇಳಿದ್ರು ಅದೆಲ್ಲಕ್ಕೂ ಕೂಡ ಈ ಕಡೆಯೂ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ. ಆದ್ರೆ ಅಂತಿಮವಾಗಿ ಫೈನಲಿ ಹೈಕಮಾಂಡ್ ಏನು ಡಿಸಿಷನ್ ತಗೋಬೇಕಿತ್ತಲ್ಲ, ಆಕ್ಷನ್ ರಿಯಾಕ್ಷನ್ ನಂತರ ಡಿಸಿಷನ್ ಆಗಿಲ್ಲ. ಇವ್ರು ಕೊಡೋ ಸಜೆಷನ್ ಎಲ್ಲ ಕೊಟ್ಟಿದ್ದಾರೆ, ಡಿಸಿಷನ್ ಪೆಂಡಿಂಗ್ ಅನ್ನೋದೀಗ ಬೀದರ್ ಕೋರ್ ಕಮಿಟಿಯಲ್ಲಿ ಇಷ್ಟೆಲ್ಲ ಆಗ್ಲಿಕ್ಕೆ ಮೂಲ ಅದು. ಯಾವ್ದು ಡಿಸಿಷನ್ ತಗೊಂಡಿಲ್ಲ, ಅದೊಂದು ಲೀಗ್ ಏನ್ ಮಾಡಿದಾರೆ ಅವರು, ಮತ್ತಾಯ್ತು ಇನ್ನೊಂದು ಸಭೆ ಮಾಡ್ತೀನಿ ನಾನು, ಬೆಂಗಳೂರಿಗೆ ಬನ್ನಿ, ಅಲ್ಲಿ ಕೂತ್ ಮಾತಾಡೋಣ ಅಂತೇಳಿ. ಅಲ್ಲಿ ಬಿಜೆಪಿ ಕೋರ್ ಕಮಿಟಿ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಮಾತಾಡ್ತಿದ್ರಂತೆ, ಇಷ್ಟು ಸಭೆ ಮಾಡಿದ್ರೆ ಏನೂ ಆಗಿಲ್ಲ, ಇನ್ನೊಂದು ಸಭೆ ಮಾಡಿದ್ಕೊಳ್ಳೆ ಎಲ್ಲ ಇತ್ಯರ್ಥ ಆಗ್ಬಿಡುತ್ತೆ ಹಂಗಾದ್ರೆ ಅನ್ನೋ ಮಾತು ಅಲ್ಲಿ ಕೇಳಬಂತು ಅಂತ ಹೇಳಿ. ಅದೇ ಕರ್ನಾಟಕದ ಕಿರೀಟದಂತಿರುವ ಬೀದರ್ ಜಿಲ್ಲೆಯ ಮೂಲಗಳೇ ಹೇಳಿರೋ ಮಾತುಗಳು. ಈಗ ನನ್ನ ಆಯಾಮಕ್ಕೆ ನಾನು ಪೀಠಿಗೆ ಹಾಕ್ತಾ ಇದ್ದೆ. ಈಗ ನೀವು ವಿಚಾರವನ್ನ ತಿಳಿಸಿದ್ರಿ. ನನ್ನ ವಿಚಾರ ಏನಂತಂದ್ರೆ, ಆಯ್ತು, ಈಗ ಖೂಬಾ ಅವರು ತಮ್ಮ ಮನಸ್ಸಿನ ನೋವನ್ನ ಹೇಳ್ಕೊಂಡಿದ್ದಾರೋ ಅಥವಾ ಇನ್ನೊಂದು ವಿಚಾರಗಳನ್ನ ತಿಳಿಸಿದ್ದಾರೋ, ಬಹುಶಃ ಈಗ ಇದು ರಾಜಕೀಯ ವಲಯದಲ್ಲೂ ಚರ್ಚೆ ಆಗ್ತಾ ಇರೋದಂತಂದ್ರೆ, ಖೂಬಾ ಅವರು ಹೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ನಿಜಕ್ಕೂ ಬಿಜೆಪಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಮಯ ಈಗ. ಯಾರು ಪಕ್ಷ ವಿರೋಧಿಗಳಿದ್ದಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ಬಹಳ ಆಕ್ಟಿವ್ ಅನ್ಕೊಂಡಿದ್ದಾರೆ, ಅಂತವ್ರಿಗೆ ಮೂಗುದಾರ ಹಾಕುವಂತ ಕೆಲಸ ಆಗ್ಬೇಕಲ್ವಾ. ಈ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅಭಿ ನಹಿ ತೋ ಕಭಿ ನಹಿ ಅಂತ ಹೇಳಿ. ಸೊ ಈಗ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇರೋಂಥವ್ರು. ಯಾಕೆ ಇದು ಆಗ್ಬಾರ್ದು ಅನ್ನುವಂಥ ಮಾತುಗಳು ಬರ್ತಾ ಇದೆ. ವಾಸ್ತವ ಅಲ್ವಾ ಇದು ಅನ್ನುವಂಥ ಮಾತು ಬರ್ತಾ ಇದೆ. ನೀವ್ ಹೆಂಗ್ ನೋಡ್ತೀರಿ ಇದನ್ನ? ಜಗನ್ನಾಥ ಭವನದ ಕಾರಿಡಾರಲ್ಲೇ ಕೇಳಿ ಬರ್ತಿರೋ ಮಾತೇನು ಅಂದ್ರೆ ಪಾಟೀಲ್ರೆ, ಹೌದು ಇದೆಲ್ಲ ಆಗ್ಬೇಕು, ಇದೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಹೇಳಿದೀವಿ, ಅವರು ಹೇಳಿದ್ದಾರೆ, ಈ ಬಣದವರು ಹೇಳಿದ್ದಾರೆ. ಅಲ್ಲಿ ಮೂರು ಬಣ ಇದೆ ಪಾಟೀಲ್ರೆ. ಒಂದು, ಈಗ ರಾಜ್ಯಾಧ್ಯಕ್ಷರು ಅಂದ್ರೆ ಪಕ್ಷದಲ್ಲಿ ಯಾರಿದ್ದಾರೆ, ಈಗ ಅಧಿಕಾರದಲ್ಲಿ ಯಾರಿದ್ದಾರೆ ಅವ್ರದ್ದೊಂದು ಅಂತೇಳಿ ಇರೋ ಟಾಕು. ಮತ್ತೊಂದು ರೆಬಲ್ ಟೀಮ್ ಅಂತೇಳಿ ಓಪನ್ ಆಗಿದೆ.
ಮತ್ತೊಂದು ತಟಸ್ಥ ಬಣ ಅಂತ ಇದೆ. ಎಲ್ಲರೂ ಹೋಗಿ ಹೈಕಮಾಂಡ್ಗೆ ಹೇಳಿದ್ದಾರೆ ಹೌದು ಡಿಸಿಷನ್ ಮಾಡಿ 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 ಅಂತೇಳಿ. ಡಿಸಿಷನ್ ಮಾಡಬೇಕಾಗಿರೋದು ಯಾರು? ಹೌದು ನೀವು ಹೇಳಿದ್ದೆಲ್ಲವೂ ಕೂಡ ಆಗಬೇಕು. ಮಾಡಬೇಕಾಗಿರೋದು ಯಾರು ಮಾಡಬೇಕು? ಅವರಿಗೆ ಬಹುಶಃ ಇಲ್ಲಿಂದೆಲ್ಲ ನೋಡ್ಬಿಟ್ಟು ಈ ಬಣಬಡಿದಾಟ ಎಲ್ಲ ನೋಡ್ಬಿಟ್ಟು ಸಾಕಾಗ್ಬಿಟ್ಟು ಈ ಸಾವಾಸವೇ ಬೇಡ ಅಂತ ಈ ಕಡೆ ಗಮನ ಕೊಡ್ತಾ ಇಲ್ವೇನೋ ಅನ್ನೋ ಮಾತುಗಳು ಕೂಡ ಅದೇ BJP ನಾಯಕರೇ ಹೇಳ್ತಿದ್ದಾರೆ. ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈ ಕಡೆ ಒಂದು ಟೀಮ್ ಹೋಗಿ ವಿರುದ್ಧವಾಗಿ ನಿಲ್ತಾರೆ, ಈ ಕಡೆ ಹೋಗಿ ಹಂಗಲ್ಲ ಹಿಂಗೆ ಅಲ್ಲಿ ಸ್ಪಷ್ಟನೆ ಕೊಡ್ತಾರೆ. ಈಗ ಆಕ್ಷನ್ ತಗೊಂಡೇ ಇಲ್ಲ ಅಂತನೂ ಅಲ್ಲ. ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಹೌದಲ್ವಾ? ಆಯ್ತಲ್ವಾ? ಆಗಿರೋದೇ ಅಲ್ವಾ ಇದು? ಹೈಕಮಾಂಡ್ ತೆಗೆದುಕೊಂಡಂತ ಆಕ್ಷನ್ ಇದು. SP ಸೋಮಶೇಖರ್, ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಇವೆಲ್ಲ ತೆಗೆದುಕೊಂಡಿದ್ದು ಯಾರು? ಹೈಕಮಾಂಡೇ ತೆಗೆದುಕೊಂಡಂತ ಆಕ್ಷನ್. ಆದ್ರೆ 1, 2, 3 ಆದ್ರೆ ಸಮಸ್ಯೆ ಇತ್ಯರ್ಥ ಮಾಡ್ಬೋದು ಪಾಟೀಲ್ರೆ. 300 ಸಮಸ್ಯೆ ಮುಂದಿಟ್ಟಿರುವಾಗ ಯಾವ್ದು ಇತ್ಯರ್ಥ ಮಾಡ್ತೀರಿ, ಯಾವ್ದು ಬಿಡ್ತೀರಿ ಅನ್ನೋದು ದಿಲ್ಲಿ ಮೂಲಗಳು ಹೇಳ್ತಾ ಇರುವಂತದ್ದು. ಇದು ದಿಲ್ಲಿ ಹೈಕಮಾಂಡ್ ಯಾಕೆ ಇದ್ರ ಬಗ್ಗೆ ಒಂದೊಂದು ಪರ್ಟಿಕ್ಯುಲರ್ ಒಂದೊಂದು ಜಿಲ್ಲೆಗೆ ಹೋದ್ರೆ ನಿಮಗೆ ಇದೆಯಲ್ಲ, ಇದು ನಾ ಹೇಳ್ತನಲ್ಲ. ಬಹುಶಃ ಈಗ ಇವರು ಒಂದು ಸಮಸ್ಯೆನೇ ಈಸಿಯಾಗಿ ತಗೊಂಡಿದ್ದಕ್ಕೆ ಅಥವಾ ಕೇರ್ ಮಾಡದೇ ಇದ್ದಕ್ಕೆ ಆ ಒಂದು ಈಗ 300 ಆಗಿರ್ಬೇಕು. ಕರೆಕ್ಟ್. ಆ 300 ಈಗ ಅದು 3000ನೂ ಆಗುತ್ತೆ. ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಇವ್ರು ಹಿಂಗೆ ಬಿಟ್ಕೊಂಡು ಹೋದ್ರೆ ಅದೇನು ಈಗ ಆಟೋಮೆಟಿಕ್ಲಿ ಯಾವ್ದಾದ್ರು ಕಡಿಮೆ ಆಗುತ್ತಾ? ಈಗ ನೋಡಿದ್ರೆ ಕಡಿಮೆ ಆಗೋದಾಗಿದ್ರೆ ಈಗ 2 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಈಗ ಲೋಕಸಭಾ ಎಲೆಕ್ಷನ್ ಆಗಿ 2 ವರ್ಷ ಆಯ್ತಲ್ಲ ಪಾಟೀಲ್ರೆ. ಮುಗಿಯೋದಾಗಿದ್ರೆ ಮುಗಿಬೇಕಿತ್ತು. ನೋಡಿ ಮೊನ್ನೆ ಕ್ರಾಸ್ ವೋಟಿಂಗ್ ಆಗ್ತಿದ್ದ ಹಾಗೆ ಭಗವಂತ ಖೂಬ್ ಅವರಿಗೆ, ಈಗ ಬೇರೆಯವರೆಲ್ಲ ಮರ್ತಿರ್ತಾರೆ, ಭಗವಂತ ಖೂಬ್ ಅವ್ರು ಮರ್ತಿರಲ್ವಲ್ಲ, ಅವ್ರು ಸೋತಿರ್ತಾರಲ್ಲ, ಅವ್ರಿಗೆ ನೆನಪಾಯ್ತು. ಕ್ರಾಸ್ ವೋಟಿಂಗ್ ಆಗ್ತಿದ್ದಂಗೆ ಲೆಟ್ರ್ ಬರೆದ್ರು. ಅವಾಗ ಒಂದ್ಸತಿ ಲೆಟ್ರ್ ಬರೆದು ಅವ್ರು ದೂರು ಕೊಟ್ಟು ಎಲ್ಲ ಆಗಿ 10 ಸಭೆ ಆದ್ಮೇಲೆ ಸುಮ್ಮನಾಗಿದ್ರು. ಯಾವಾಗ ವಿಷಯ ಸಿಕ್ತೋ ಅದನ್ನ ಮೇಲೆ ಎತ್ಕೊಂಡ್ರು. ಹಿಂಗಾಗಿ ಅಲ್ಲಿದ್ದೇ ಇರುತ್ತೆ ಸ್ಟೋರೀಸ್. ಈಗ ಅಡ್ಡ ಮತದಾನ ಮಾಡಿದವರು ನಮ್ಮ ಅಕ್ಕಪಕ್ಕನೇ ಇದ್ದಾರೆ, ನನ್ನ ಕ್ಷೇತ್ರದ ಅಕ್ಕಪಕ್ಕನೂ ಇದ್ದಾರೆ ಅಂತವ್ರು ನೀವು ಸುಮ್ಮನೆ ಬಿಡಬೇಡಿ ಅಂತ ಹೇಳ್ದಂಗಿದೆ ಖೂಬಾ ಅವರು. ಅದು ಅಷ್ಟೇ ಅಲ್ಲ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳ್ತಾರೆ, ಈಗ ಅಕ್ಕಪಕ್ಕ ಅವ್ರ ವಿಷಯ ಅಷ್ಟೇ ಅಲ್ಲ, ಅವರು ಅದಕ್ಕೆ ಪೀಟಿಗೆ ನೀವು ಹಾಕ್ದಂಗೆ ಅವ್ರನ್ನ ಪೀಟಿಗೆ ಹಾಕಿದ್ದಾರೆ. ಏನ್ ಗೊತ್ತಾ? ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅಂತ ನೀವು ಕೇಳ್ತೀರಿ ಅಂತೇಳಿ ಪಾಟೀಲ್ರೆ, ನಾವು ಉತ್ತರನ ರೆಡಿ ಇಟ್ಕೊಂಡಿದ್ದೆ. ನೀವು ಕೇಳ್ತಿರಲ್ಲ ಯಾರು ಕ್ರಾಸ್ ವೋಟ್ ಮಾಡಿದವ್ರು ಯಾರು ಅಂತ ಕೇಳ್ತೀರಿ ನೆಕ್ಸ್ಟ್. ಅಲ್ಲ, ಈಗ ಖೂಬಾ ಅವರು 2024ರಲ್ಲಿ ವಿರೋಧ ಮಾಡಿದವರು ಅಂತ ಪ್ರಸ್ತಾಪ ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ಅಂಡರ್ಸ್ಟುಡ್. ಅವರಿಗೆ ಪಾರ್ಟಿಯವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಅದು ಹೆಂಗ್ ಹೇಳ್ತೀರಿ? ಅದು ಹೆಂಗ್ ಹೇಳ್ತೀರಿ? ಈಗ ನೀವು ಹೆಂಗ್ ಹೇಳ್ತೀರಿ? ನಾವು ಗುಸುಗುಸು ಗೋವಿಂದಣ್ಣನ ಏನಂದ್ರು ಗೊತ್ತಾ? ನಿಮ್ ಗುಸುಗುಸು ಗೋವಿಂದಣ್ಣವ್ರಿಗಿಂತ ಸ್ಟ್ರಾಂಗ್ ನೆಟ್ವರ್ಕ್ ನಮ್ದು ಇದೆ. ನೆಟ್ವರ್ಕ್ ಇದ್ರೂ ಕೂಡ ಅಧಿಕೃತವಾಗಿ ಹೇಳ್ಬೋದಲ್ಲ. ನೀವು ಸತ್ಯ ಶೋಧನಾ ಸಮಿತಿಯೇ ಕೊಟ್ಟಿಲ್ಲ. ಈಗ ಗೋವಿಂದಣ್ಣ ಅವ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಳಲ್ಲ ಅಂತೀರಿ, ನಾವೇ ಹೇಳ್ಬೋದು. ಪಾಟೀಲ್ ಒಂದೇ ಒಂದು ಮಾತು, ಈಗ ಒಂದ್ ಮಾತಿದೆ, ರವಿ ಕಾಣದನ್ನು ಕವಿ ಕಂಡ ಅಂತೇಳಿ. ಶ್ರೀಪಾದ್ ಅವರು ಕಂಡಿದ್ದಾರೆ. CT ರವಿ ಅವರು ಕಾಣದನ್ನು ಶ್ರೀಪಾದ್ ಅವ್ರಿಗೆ ಕಂಡಿದ್ದಾರೆ ಅಂತ ಆಯ್ತು. ಹಂಗಲ್ಲ, ಈಗ ನೀವು ಕೆಲವೊಂದ್ಸರಿ ನಾವೇನಾರ ಕೇಳಿದಾಗ ಅದನ್ನೆಲ್ಲ ಬಿಟ್ಕೊಡಲ್ಲ ಪಾಟೀಲ್ರೆ ಅಂತ ಹೇಳ್ತಿರ್ತೀರಿ. ನಾವ್ಯಾಕೆ ಬಿಟ್ಕೊಳ್ಳೋಣ ನಿಮ್ಗೆ? ಅದ್ ನಾವೆಲ್ಲ ಹೇಳೋದು ಅವರು, ನಮ್ ಗೋವಿಂದಣ್ಣವರು. ಅದು ನಾವು ನಿಮ್ ಮುಂದೆ ಇಡ್ತೀವಿ ಅಷ್ಟೇ ಪಾಟೀಲ್ರೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ನೋಡೋಣ. ಹಂಗಿದ್ರೆ ಸದ್ಯಕ್ಕೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ.